ನಮಸ್ತೆ ಎಲ್ಲರಿಗೂ, ನಾನು ಶಾಲಿನಿ. ಇವತ್ತು ನಾನು ಈಸಿಯಾಗಿ ಹುರಿಗಡಲೆ ತಂಬಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬಾ ಈಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಈ ಕಪ್ ಅಳತೆಯಲ್ಲಿ ನಾನು 1.5 ಕಪ್ ಆಗುವಷ್ಟು ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 5 ಏಲಕ್ಕಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ನೀರೇನು ಸೇರಿಸ್ತಾನೆ ನಾವು ಹಾಗೇ ಡ್ರೈ ಆಗಿ ರುಬ್ಕೋಬೇಕು. ಇವಾಗ ಇದನ್ನು ರುಬ್ಕೊಂಡಾಗಿದೆ. ನೆಕ್ಸ್ಟು ಅದೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹುರಿದು ಹಾಕ್ಕೊಳ್ತಾ ಇದ್ದೀನಿ, ಸಿಪ್ಪೆಯೆಲ್ಲ ತೆಗೆದಿರೋವಂಥದ್ದು. ಒಂದು 3 ಚಮಚ ಆಗುವಷ್ಟು ಕಪ್ಪು ಎಳ್ಳು ಮತ್ತು 2 ಚಮಚ ಆಗುವಷ್ಟು ಗಸಗಸೆನ ಹುರಿದು ಹಾಕ್ತಾಯಿದ್ದೀನಿ. ನೀವು ಬಿಳಿ ಎಳ್ಳನ್ನು ಕೂಡ ಯೂಸ್ ಮಾಡ್ಬೋದು. ಗಸಗಸೆ ನಿಮಗೆ ಆಪ್ಷನಲ್ಲು, ಬೇಕು ಅಂತ ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ರುಬ್ಕೊಂಡು ಇವಾಗ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿವಾಗ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಮನೇಲೇ ಕೊಬ್ಬರಿ ಇತ್ತು ಅಂತ ಅಂದರೆ ತುರಿದು ಹಾಕೋಬೋದು. ಪೌಡರು ತುಂಬಾ ಚೆನ್ನಾಗಿರುತ್ತೆ. 1.5 ಕಪ್ಪು ಹುರಿಗಡಲೆಗೆ 1 ಅಚ್ಚು ಬೆಲ್ಲ ಸಾಕಾಗುತ್ತೆ. ನೀವು ಸಿಹಿನ ಜಾಸ್ತಿ ಇಷ್ಟಪಡೋರು 2 ಅಚ್ಚು ಕೂಡ ಹಾಕೋಬೋದು. ಇವಾಗ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ. 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲ ನಿಮಗೆ ಇಷ್ಟ ಆಗಲಿಲ್ಲ ಅಂತ ಅನ್ನೋರು ಸಕ್ಕರೆನ ಕೂಡ ಹಾಕ್ಕೊಂಡು ಒಂದೆಳೆ ಪಾಕ ಮಾಡಿಕೊಂಡು ಹಾಕೋಬೋದು. ಒಂದೆಳೆ ಪಾಕನ ನಾವು ರೆಡಿ ಮಾಡ್ಕೋಬೇಕು. ಇವಾಗ ರೆಡಿ ಆಗಿದೆ. ಸ್ಟವ್ನ ಇವಾಗ ಆಫ್ ಮಾಡಿಕೊಂಡು ನಾವಿಲ್ಲಿ ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಂಥ ಹುರಿಗಡಲೆ ಪೌಡ್ರಿಗೆ ಸ್ವಲ್ಪನೇ ಪಾಕನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನಾವು ತಂಬಿಟ್ಟನ್ನು ಕಟ್ಟಬೇಕಾದ್ರೆ ಬಿಸಿ ಇರುವಾಗಲೇ ಕಟ್ಟಬೇಕು. ಇವಾಗ ಎಲ್ಲ ಪಾಕ ಹಾಕ್ಕೊಂಡಾದ್ಮೇಲೆ ಕೈಯಲ್ಲಿ ಒಂದ್ಸಲ ನೀಟಾಗಿ ಕಲಿಸ್ಕೊಂಡು ನಮಗೆ ಉಂಡೆಗಳು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನಾವು ಉಂಡೆಗಳನ್ನು ಮಾಡ್ಕೋಬೇಕು. ಅಕ್ಕಿ ತಂಬಿಟ್ಟನ್ನು ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಹುರಿಗಡಲೆ ತಂಬಿಟ್ಟನ್ನು ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತಂಬಿಟ್ಟನ್ನು ಈ ಸೈಜಲ್ಲಿ ಕಟ್ತಾ ಇದ್ದೀನಿ. ನೀವು ಇಷ್ಟ ಇತ್ತು ಅಂತಾರೆ ಇನ್ನೂ ದಪ್ಪ ಕೂಡ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ನಾನು ತಗೊಂಡಿರೋ ಈ 1.5 ಕಪ್ ಹುರಿಗಡಲೆನಲ್ಲಿ ಒಂದು 7ರಿಂದ 8 ಆಗೋವರೆಗೂ ಆಗುತ್ತೆ. ಜಾಸ್ತಿ ಬೇಕು ಅಂತ ಅನ್ನೋರು ಹುರಿಗಡಲೆನ ಜಾಸ್ತಿನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನಾವು ಚಿಕ್ಕವರಿರುವಾಗ ನಮ್ಮಮ್ಮ ಹುರಿಗಡಲೆ ತಂಬಿಟ್ಟನ್ನು ಮಾಡಿಕೊಡ್ತಾಯಿದ್ರು. ನಾನು ಅದೇ ವಿಧಾನದಲ್ಲಿ ಟ್ರೈ ಮಾಡಿದ್ದೀನಿ. ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.